ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ವ್ಯವಸ್ಥೆ ಏನಾಗಿದೆ ಅಂದರೆ ಇವತ್ತು ರಾಜಕಾರಣಿಗಳ ಕೈಗೊಂಬೆ ಆಗಿದೆ. ಎಲ್ಲೋ ಒಂದು ಕಡೆ ಪ್ರಕೃತಿ ಒಂದು ಕಡೆ ಮುನಿಸ್ಕೊಂಡ್ರೆ ಇವತ್ತು ವ್ಯವಸ್ಥೆ ಏನಾಗಿದೆ ಅಂದರೆ ಭ್ರಷ್ಟಾಚಾರ, ಎಲ್ಲೋ ಒಂದು ಕಡೆ ಕೋಮುವಾದಿಗಳು, ಧರ್ಮಗಳ ಮುಖಾಂತರ ಬೆಂಕಿ ಹಚ್ಚೋದು, ಜಾತಿ ಧರ್ಮಗಳು, ಪರಿಸರ ನಾಶ, ಇಡೀ ಒಂದು ವ್ಯವಸ್ಥೆ ಇವತ್ತು ಏನಾಗಿದೆ ಅಂದರೆ ರಾಜಕಾರಣಿಗಳ ಕೈಗೊಂಬೆ ಆಗಿದೆ. ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರುಗಳು ಟಿಕೆಟ್ಗೋಸ್ಕರ ರಾಜಕಾರಣಿಗಳ ಮನೆ ಬಾಗಿಲಿಗೆ, ರಾಷ್ಟ್ರೀಯ ಪಕ್ಷಗಳ ಮನೆ ಬಾಗಿಲಿಗಿದ್ದು ಇವತ್ತು ಏನಾಗ್ತಿದೆ ಅಂದರೆ ಅವರು ಮಾಡುವಂಥ ದುಡ್ಡುಗಳ್ನ, ಕೋಟಿಗಟ್ಟಲೆ ದುಡ್ಡುಗಳ್ನ ತಗೊಬಂದು ಲೇಔಟ್ ಮಾಡೋದು, ಇನ್ನೊಂದು ಮಾಡೋದು, ಅರಣ್ಯ ನಾಶ ಮಾಡೋದು, ಎಲ್ಲೋ ಒಂದು ಕಡೆ ಪ್ರಕೃತಿಗಳನ್ನ ನಾಶ ಮಾಡಿ, ಎಲ್ಲೋ ಒಂದು ಕಡೆ ಇವತ್ತು ಆ ಕಾಲಕ್ಕೆ ರೈತರಿಗೆ ಬೇಕಾಗಿರುವಂಥ ಮಳೆರಾಯನ ವ್ಯವಸ್ಥೆ ಇವತ್ತು ಹಾಳಾಗ್ತಿದೆ. ಅಂದರೆ ಮಳೆರಾಯ ಯಾಕೆ ಬರ್ತಿಲ್ಲ ಅಂದರೆ ರೈತ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಇಲ್ಲ. ಯಾಕಂದರೆ ರೈತ ಇವತ್ತು ಆತ್ಮಹತ್ಯೆ ಯಾಕೆ ಆಗ್ತಿದ್ದಾನೆ ಅಂದರೆ ಎಲ್ಲೋ ಒಂದು ಕಡೆ ಆ ಮಳೆರಾಯ ಮುನಿಸ್ಕೊಂಡಿದ್ದಾನೆ. ಎಲ್ಲೋ ಒಂದು ಕಡೆ ವ್ಯವಸ್ಥೆ ಏನಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ರಾಜಕಾರಣಿಗಳ ಕೈಗೊಂಬೆ ಆಗಿದೆ. ಇವತ್ತು ಇಡೀ ಒಂದು ರಾಜಕಾರಣಿಗಳ ಕೈಗೊಂಬೆಯಿಂದ ವ್ಯವಸ್ಥೆ ಪ್ರಕೃತಿ ಒಂದು ಕಡೆ ಮುನ್ಸ್ಕೊಂಡ್ರೆ ಇವತ್ತು ರಾಜಕಾರಣಿ, ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಶಾಲೆಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ದೊಡ್ಡ ದೊಡ್ಡ IT-BT ಕಂಪ್ನಿಗಳು, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಲೇಔಟ್ಗಳು ಇರುವಂಥದ್ದು, ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳು, ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇರುವಂಥದ್ದು, ಗಾರ್ಮೆಂಟ್ಸ್ಗಳಾಗಲಿ ಇರುವಂಥದ್ದು ಎಲ್ಲವೂ ಸಹ ಇವತ್ತು ರಾಜಕಾರಣಿಗಳು ಇವತ್ತು ಕೋಟಿಗಟ್ಟಲೆ ದುಡ್ಡುಗಳನ್ನ ಮಾಡಿ ಅರಣ್ಯ ನಾಶ ಮಾಡಿ, ಇವತ್ತು ಪ್ರಕೃತಿನ ನಾಶ ಮಾಡಿ, ಇವತ್ತು ಕಾಡಿನಲ್ಲಿರುವಂಥ ಪ್ರಾಣಿಗಳು ನಾಡಿಗೆ ಬಂದು ಇವತ್ತು ಜನಸಾಮಾನ್ಯರ ಮೇಲೆ ಬೇಟೆ ಮಾಡುವಂಥದ್ದಾಗಿದೆ. ಇವತ್ತು ನಾವು ಸಾಕುವಂಥ ಪ್ರಾಣಿಗಳಿಗೂ ಸಹ ಇವತ್ತು ಅಪಾಯ ಆಗಿದೆ, ಮತ್ತು ನಮ್ಗಳಿಗೂ ಅಪಾಯ ಆಗಿದೆ. ಎಲ್ಲೇ ಒಂದು ದೇವಾಲಯಗಳು ಹೋಗಲಿ, ಒಂದು ಬೆಟ್ಟಗಳಿಗೋಗಲಿ ಇವತ್ತು ಪ್ರಾಣಿಗಳಿಂದ ಇವತ್ತು ನಮಗೆ ನಾಶ ಉಂಟಾಗಿದೆ. ಇವತ್ತು ಮನುಷ್ಯ ಹಿಂಗೆ ಹೋದರೆ ಇವತ್ತು ಒಂದು ಕಡೆ ಮಳೆರಾಯ ಮುನಿಸ್ಕೊಂಡ್ರೆ ಇನ್ನೊಂದು ಕಡೆ ಪ್ರಕೃತಿ ವಿಕೋಪ ಆದರೆ ಮನುಷ್ಯನ ಹೆಣ ಬೀದಿಲೂ ಬೀಳುವಂಥ ಸಂದರ್ಭ ಜಾಸ್ತಿ ದಿನ ಇಲ್ಲ, ಮುಂದಿನ ದಿನಗಳಲ್ಲೇ ಇದೆ. ಎಲ್ಲೋ ಒಂದು ಕಡೆ ಪ್ರಕೃತಿನ ನಾಶ ಮಾಡಿ ಇವತ್ತು ವ್ಯವಸ್ಥೆ ಏನಾಗ್ತಿದೆ, ಇವತ್ತು ರಾಜಕಾರಣಿಗಳ ಕೈಗೊಂಬೆ ಆಗಿದೆ. ಅವರು ಕೊಡುವಂಥ 500,000 ಕುಕ್ಕರು ತವಾಗೋಸ್ಕರ ನಮ್ಮನ್ನು ನಾವು ಮಾರ್ಕೊಂಡು ಅವರು ಈ ರೀತಿ ಅನ್ಯಾಯದಿಂದ ಸಂಪಾದನೆ ಮಾಡಿ ರಿಯಲ್ ಎಸ್ಟೇಟು, ಇನ್ನೊಂದು ಉದ್ಯಮ ಮಾಡೋ ಇವತ್ತು ಅಕ್ರಮವಾಗಿ ಸಂಪಾದನೆಗಳನ್ನ ಮಾಡಿಕೊಂಡು ಇವತ್ತು ಜನರ ಮುದ್ದೆ ಆ ಒಂದು ಹಣವನ್ನು ವ್ಯಯ ಮಾಡಿ ಇವತ್ತು ಆ ದುಡ್ಡನ್ನು ಸಹ ರಾಜಕಾರಣವನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಾನು ಯಾಕೆ ಪ್ರತಿಯೊಂದು ಜನಸಾಮಾನ್ಯರಿಗೂ ಹೇಳಬೇಕು, ಜನಸಾಮಾನ್ಯರಿಗೂ ಮನವರಿಕೆ ಮಾಡಬೇಕು, ಈ ವ್ಯವಸ್ಥೆ ಏನಾಗ್ತಿದೆ, ವ್ಯವಸ್ಥೆ ಯಾವ ರೀತಿ ಹೋಗ್ತಿದೆ, ಇವತ್ತು ಪ್ರಕೃತಿ ಯಾವ ರೀತಿ ಮುನಿಸ್ಕೊಂಡಿದೆ, ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಜನರು ಜಾಗೃತಿಗಳಾಗಬೇಕು, ಸತ್ತ ಪ್ರಜೆಗಳಾಗಬಾರ್ದು. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಒಂದು ಮರ ಗಿಡಗಳನ್ನ ನೆಡೋದಾಗಲಿ, ಒಂದು ಮನೆ ಮುಂದೆ ಒಂದು ಗಿಡಗಳನ್ನ ನೆಟ್ಟು ಆ ಗಿಡವನ್ನು ಬೆಳೆಸೋದಾಗಲಿ, ಆ ಒಂದು ಪರಿಸರವನ್ನು ಬೆಳೆಸೋದಾಗಲಿ, ಇವತ್ತು ಪ್ರಾಣಿ ಪಕ್ಷಿಗಳಿಗೆ ನೀರಿನ ಇಡುವುದಾಗಲಿ, ಮತ್ತು ಆಯಾ ಕಾಲಕ್ಕೆ ಇವತ್ತು ಒಂದು ಪರಿಸರವನ್ನು ಚೆನ್ನಾಗಿಟ್ಟು ಇವತ್ತು ವ್ಯವಸ್ಥೆ ಬದಲಾವಣೆ ಆದರೆ ಆ ಮಳೆರಾಯ ಆಯಾ ಕಾಲಕ್ಕೆ ಮಳೆನೂ ಬೀಳ್ತಾನೆ. ನಮ್ಮ ಜನಸಾಮಾನ್ಯರು ಇವತ್ತು ಮನುಕುಲ ಇವತ್ತು ಚೆನ್ನಾಗೂ ಇರ್ತದೆ. ಎಲ್ಲೋ ಒಂದು ಕಡೆ ಇಂಥ ವ್ಯವಸ್ಥೆಗೆ ಎಲ್ಲೋ ಒಂದು ಕಡೆ ಭ್ರಷ್ಟ ರಾಜಕಾರಣಿಗಳೇ ಒಂದು ಕಡೆ ಭ್ರಷ್ಟ ಅಧಿಕಾರಿಗಳಾದರೆ, ಒಂದು ಕಡೆ ಭ್ರಷ್ಟ ವ್ಯವಸ್ಥೆ ಆದರೆ, ಎಲ್ಲೋ ಒಂದು ಕಡೆ ಇವತ್ತು ಹಣಮಯ ಆಗಿರೋದ್ರಿಂದ ಇವತ್ತು ಪ್ರಕೃತಿ ಮುನಿಸ್ಕೊಂಡಿದೆ. ಯಾರು ನೋಡಿದ್ರೂ ಸೈಟ್ ತೊಗೋಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು, ಇನ್ನೊಂದು ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂದ್ಕೊಂಡು ಅಡ್ಡದಾರಿಗಳಲ್ಲಿ ಹೋಗಿ ಪ್ರಕೃತಿ ನಾಶವನ್ನು ಮಾಡಿ ಇವತ್ತು ಜನಸಾಮಾನ್ಯರು ಯಾವ ರೀತಿ ಇವತ್ತು ಪ್ರಕೃತಿನ ಫುಲ್ಲು ಮರ ಗಿಡಗಳನ್ನ ಕಡಿದು ಇವತ್ತು ಪ್ರಕೃತಿ ವಿರುದ್ಧವಾಗಿ ಹೋಗ್ತಿದ್ದಾರೋ ಮುಂದೊಂದು ದಿನ ಅವನತಿ ಆಗ್ತದೆ. ಎಲ್ಲೋ ಒಂದು ಕಡೆ ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಮುಂದಿನ ಎಲ್ಲೋ ಒಂದು ಬಾರಿ ನಾವು ಈ ವಿಡಿಯೋ ನೋಡಿ ಎಲ್ಲೋ ಒಂದು ಕಡೆ ನೀವು ಮನವರಿಕೆ ಮಾಡಿಕೊಂಡು ನಿಮ್ಮ ಮನೆ ಮುಂದೆ ನಿಮ್ಮ ಒಂದು ಗದ್ದೆಗಳಲ್ಲೋ ನಿಮ್ಮ ಜಮೀನುಗಳಲ್ಲೋ ಮರ ಗಿಡಗಳನ್ನ ಬೆಳೆಸಿದ್ರೆ ಅದರಷ್ಟು ಖುಷಿ ನಮಗೆ ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಇವತ್ತು ನೀವು ರಾಜಕಾರಣಿಗಳಿಂದ ಹೋಗಿ ತುರಾಯಿ ಫೋಟೋಗಳು ಹೊಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಪ್ರಕೃತಿಗಳನ್ನ ಬೆಳೆಸಿ, ಪ್ರಕೃತಿನ ಉಳಿಸಿ, ಎಲ್ಲೋ ಒಂದು ಕಡೆ ಇವತ್ತು ವ್ಯವಸ್ಥೆ ಒಂದು ಕಡೆ ಎಲ್ಲೋ ಯಾವ ರೀತಿ ದಿಕ್ಸಾಗ್ತಿದೆ, ಯಾವ ರೀತಿ ಮನುಕುಲ ಇವತ್ತು ಹಾಳಾಗ್ತಿದೆ, ಎಲ್ಲವೂ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಬೇಕು. ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆಯಿಂದ ಇವತ್ತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ದೊಡ್ಡ ದೊಡ್ಡ IT ಕಂಪ್ನಿಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಶಾಲೆಗಳು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಅಯೋಮಯಗಳು ಇವತ್ತು ಎಲ್ಲವೂ ಸಹ ರಾಜಕಾರಣಿಗಳದಾಗಿದೆ. ಇವತ್ತು ಎಲ್ಲವೂ ಇವತ್ತು ನಾಶ ಮಾಡಿ ಇವತ್ತು ಪರಿಸರನ ತನ್ನನ್ನು ತಾನು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್, ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಕೊಂಡು ಇವತ್ತು ಆ ಭೂತಾಯಿ ಮೇಲೆ ಇವತ್ತು ಗೋರಿಗಳನ್ನ ಕಟ್ಕೊಂಡು ಇವತ್ತು ಜೀವನಗಳನ್ನ ಮಾಡ್ತಿದ್ದಾನೆ. ಎಲ್ಲೋ ಒಂದು ಕಡೆ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ ಆ ಭೂತಾಯಿ ಎಷ್ಟು ಹೊರಕ್ಕೆ ಸಾಧ್ಯ, ಅನ್ಯಾಯ, ಅಧರ್ಮ, ಅಶಾಂತಿಗಳು ಎಷ್ಟು ದಿನ ನೋಡ್ತಾಳೆ. ಅವಳು ಮುನಿಸ್ಕೊಂಡ್ರೆ ಮುಂದೊಂದು ದಿನ ನೀವು ವಿನಾಶಕ್ಕೆ ಕೊನೆ ಆಗ್ತೀರಾ. ನೀವು ದುಡ್ಡು ರಾಜಕಾರಣಿಗಳೇ, ಶ್ರೀಮಂತರೇ, ನೀವು ದುಡ್ಡನ್ನು ತಿನ್ನಲ್ಲ, ನೀವು ತಿನ್ನುವಂಥದ್ದು ಅನ್ನ. ಮುಂದಿನ ದಿನಗಳಲ್ಲಿ ನಿಮಗೆ ಎಚ್ಚರಿಕೆ ಇರಲಿ, ಪರಿಸರವನ್ನು ಬೆಳೆಸಿ, ಪರಿಸರನ ಉಳಿಸಿ, ಎಲ್ಲೋ ಒಂದು ಕಡೆ ವ್ಯವಸ್ಥೆಯ
ವಿರುದ್ಧ ನಡಿಬೇಡಿ. ದುಡ್ಡು ಮಾಡೋದು ಮುಖ್ಯ ಅಲ್ಲ, ವ್ಯವಸ್ಥೆನ ಸರಿಪಡಿಸಿ ಪರಿಸರನ ಉಳಿಸಿ ಪರಿಸರವನ್ನು ಬೆಳೆಸಿ ಈ ಮುಖಾಂತರ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ಈ ಪ್ರಶಾಂತ್ ಕುಮಾರ್ ಹೇಳುವಂಥ ಮಾತು ನಿಜ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಅನ್ನೋದು ನನ್ನ ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.